ನಮಸ್ತೆ. ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಹತ್ರ ಯಾರೋ ಒಬ್ಬರು ಬಂದು ಕೇಳ್ತಾರೆ, ಸಂತರು ಮಕ್ಕಳಿದ್ದ ಹಾಗೆ ಅಂತಾರಲ್ಲ, ಏನಿದಕ್ಕೆ ಹೇಳ್ತೀರಿ ನೀವು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಮಗು ಮತ್ತು ಜ್ಞಾನಿ ಒಬ್ರಿಗೊಬ್ಬರು ಹೋಲಿಕೆ ಆಗ್ತಾರೆ. ಘಟನೆಗಳು ವಿದ್ಯಮಾನಗಳು ನಡೀತಾ ಇರ್ತಾವಲ್ಲ, ಬಹಳ ಕಾಲ ಮಗುವಿಗೆ ಅವುಗಳಲ್ಲಿ ಆಸಕ್ತಿ ಇರ್ತದೆ. ಅವು ನಡೆದು ಹೋದ ನಂತರ ಅವುಗಳ ಬಗ್ಗೆ ಅದು ಯೋಚನೆ ಮಾಡೋದೇ ಇಲ್ಲ. ಅಂದರೆ ಇವು ಯಾವುದೂ ಮಗುವಿನ ಮನಸ್ಸಿನ ಮೇಲೆ ತಮ್ಮ ಪ್ರಭಾವ ಬೀರೋದಿಲ್ಲ. ಅದರ ಬುದ್ಧಿ ಇವುಗಳಿಂದ ಪ್ರಭಾವಿತ ಆಗೋದಿಲ್ಲ. ಅದರಿಂದ ಈ ಜ್ಞಾನಿ ಮನಸ್ಸು ಕೂಡ ಹಾಗೇ ನಡೆಯುವಷ್ಟು ಕಾಲ ಆತ ವಾಸ್ತವದಲ್ಲೇ ಬದುಕೋದು. ನಡೆಯುವಷ್ಟು ಕಾಲ ಅವುಗಳ ಹಿಡಿತದಲ್ಲಿ ಇರ್ತಾನೆ. ಅವು ನಡೆದು ಹೋದ ತಕ್ಷಣ ಆತ ಮರ್ತು ಬಿಡ್ತಾನೆ. ಅದರಿಂದ ಮಗು ಮತ್ತು ಜ್ಞಾನಿ ಒಂದೇ ಅಂತ ಹೇಳ್ತಾರೆ. ಇನ್ನೊಂದು ಕೇಳ್ತಾರೆ, ಮನುಷ್ಯರೊಳಗೆ ಸಮಾನತೆ ಇರಬೇಕೋ ಬೇಡವೋ? ಇರಬೇಕಲ್ಲ ಅಂತ ಕೇಳ್ತಾರೆ. ಈ ಸಮ ಮಾಡೋ ಕೆಲಸ ಯಾರು ಮಾಡಬೇಕು ಅಂತ ಕೇಳ್ತಾರೆ ಭಗವಾನರು. ನಾನು ಹೇಳ್ತಾ ಇರೋದು ಶ್ರೀಮಂತ ಬಡವರನ್ನು ಶೋಷಣೆ ಮಾಡ್ತಾನೆ, ಇದು ಸರಿನಾ ಅಂತ ಅವ್ರು ಕೇಳ್ತಾರೆ. ಮೊದಲು ನೀ ಯಾರು ಅಂತ ತಿಳ್ಕೊ, ಮಿಕ್ಕ ಸಮಸ್ಯೆಗಳು ತಾನಾಗಿಯೇ ಬಗೆಹರಿತವೆ ಅಂಥೇಳಿ ಖಂಡಿತವಾಗಿ ಹೇಳಿಬಿಡ್ತಾರೆ. ನಿದ್ದೆ ಒಳಗೆ ಮಹಾರಾಜನೂ ಒಂದೇ, ಕೃಷಿಕನೂ ಒಂದೇ. ಯಾಕಂದರೆ ಅಹಂಕಾರ ಇರೋದಿಲ್ಲ ನಿದ್ದೆ ಮಾಡೋ ಮನುಷ್ಯನೊಳಗೆ. ಹಾಗೆ ಎಚ್ಚರದ ಸ್ಥಿತಿಯೊಳಗೂ ಅಹಂಕಾರವನ್ನು ವರ್ಜನೆ ಮಾಡಿದ್ರೆ ಅಸಮಾನತೆಗೆ ಅವಕಾಶನೇ ಇರೋದಿಲ್ಲ ಅಂಥೇಳಿ ಸಿಂಪಲ್ಲಾಗಿ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರೆ. ಈ ಉಪದೇಶ ಸಾರದೊಳಗೆ ಚಿತ್ತಜಂ ಜಪಧ್ಯಾನಂ ಉತ್ತಮ ಅಂತಿದೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ಮೊದಲಿನೊಳಗೆ ಮಂತ್ರಗಳನ್ನು ಗಟ್ಟಿಯಾಗಿ ಹೇಳ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮನಸ್ಸಿನೊಳಗೆ ಧ್ಯಾನ ಮಾಡೋದು ಕಷ್ಟ. ಹಳೆಯ ಪರಿಚಿತ ರೀತಿಯ ಮರೆತ ಹಾಗೆ ಇರೋದು ಸಾಧ್ಯ ಆಗಬಹುದು. ತುಕಾರಾಮ್ನಂಥವರು ಇಡೀ ದಿನ ದೇವರ ನಾಮ ಸಂಕೀರ್ತನೆ ಒಳಗೆ ಕುಣಿತದೊಳಗೆ ತೊಡಗಿರ್ತಾ ಇದ್ದರು. ಇದು ಈ ಭಕ್ತಿ ಗೀತಾರಾಧನೆ ಇಡೀ ರಾತ್ರಿ ನಡೀತದೆ. ಅವರು ದೇವರ ಧ್ಯಾನ ಮಾಡುತ್ತಲೇ ಇರ್ತಾ ಇದ್ದ ಸಂತ ತುಕಾರಾಮ ಅಂತ ಹೇಳಿ. ಇದು ಮುಖ್ಯ. ಆದರೆ ಆತ್ಮಾವಲೋಕನ ಮರಿಬಾರ್ದು. ಜಪ ತಪ ಧ್ಯಾನ ಏನಿದ್ರೂ ಕೂಡ ಅದು ಆತ್ಮನ ಮುಖೇನ ಬರಬೇಕೇ ವಿನಃ ಬಾಹ್ಯ ಪ್ರೇರಣೆಯಿಂದ ಬರೋದಲ್ಲ ಅನ್ನೋದು ರಮಣ ಮಹರ್ಷಿಗಳ ಅಭಿಪ್ರಾಯ ಆಗಿತ್ತು. ಕೇಳಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.